ಸರ್ಕಾರಕ್ಕೆ ಸಂಕಟ ಗವರ್ನರ್ ಗೇಮ್ 1988-89 ಪ್ರದೀಪ್ ಅವರೇ ನಿಮ್ ಗಮನಕ್ಕೆ ಎಸ್.ಆರ್. ಬೊಮ್ಮಾಯಿ ಅವರು JDS ಪಾರ್ಟಿಯಿಂದ ಚೀಫ್ ಮಿನಿಸ್ಟರ್ ಅದರ್ ದೆನ್ ದೇವೇಗೌಡರು ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ಅದರ್ ದೆನ್ ಫ್ಯಾಮಿಲಿ ಸಿಕ್ಕಂತಹ ಅವಕಾಶ ಎಸ್.ಆರ್. ಬೊಮ್ಮಾಯಿ ಅವರಿಗೆ. ಸೊ ಸುಮಾರು 9 ನ್ಯಾಯಾಧೀಶರು ಕೊಟ್ಟಂತಹ ಆ ತೀರ್ಪಿಗೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಇನ್ನೊಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ತುಂಬ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ ಪ್ರದೀಪ್ ಅವ್ರನ್ನ. ಬಟ್ ಅವರು ಬಿಜೆಪಿಯ ಗೆದ್ದೆತ್ತಿನ ಬಾಲ ಹಿಡಿದಂಗೆ ಮಾತಾಡೋದು ನೋಡಿದ್ರೆ ಸ್ವತಃ ಎಸ್.ಆರ್. ಬೊಮ್ಮಾಯಿ ಅವರು JDS ಪಾರ್ಟಿಯಿಂದ ಚೀಫ್ ಮಿನಿಸ್ಟರ್. ಸೊ ಹಿಂಗಾಗಿ ಗೆದ್ದೆತ್ತಿನ ಒಂದು ಪ್ರಾದೇಶಿಕ ಪಕ್ಷವಾಗಿ ಇನ್ನೊಂದು ಪ್ರಾದೇಶಿಕ ಪಕ್ಷಗಳ ಅಳಿವು ಉಳಿವಿನ ಹೋರಾಟಕ್ಕೆ ಇವರು ಕೈ ಜೋಡಿಸ್ತಾರೆ ಅನ್ಕಂಡೆ. ಬಟ್ ರಾಷ್ಟ್ರೀಯ ಪಕ್ಷಗಳ ಗೆದ್ದೆತ್ತಿನ ಬಾಲ ಆಗಿ ಅವ್ರು ಮಾತಾಡ್ತಿರೋದು ನೋಡಿದ್ರೆ ಅವರು ಪ್ರಾದೇಶಿಕ ಪಕ್ಷದ ಎಸೆನ್ಸ್ ಕಳ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ನೀವು ಆಮೇಲೆ ಅದಕ್ಕೆ ನೀವು ಉತ್ತರ ಕೊಡಿ. ಈಗ ಪಾಪ ಬಾಳತ್ತಿಂದ ನಾವು ಇರ್ನಾಳ್ ಸರ್ನ ಮಾತಾಡ್ಸಿನ ಸರ್. ಹೇಳಿ ಸರ್. ಈಗ ಈ ಡಿಬೇಟ್ ಎಲ್ಲ ಆಗಲಿ ಅಥವಾ ತಮಿಳುನಾಡಲ್ಲಿ ಆಗ್ತಾ ಇರೋದೇನು ನಾವು ನೋಡ್ತಾ ಇದ್ದೇವೆ ಅಂದರೆ ದೇರ್ ಇಸ್ ಅ ಹ್ಯೂಜ್ ಡಿಸ್ರೆಸ್ಪೆಕ್ಟ್ ಟು ದ ಮ್ಯಾಂಡೇಟ್ ಆಫ್ ದ ಪೀಪಲ್. ಈಗ ರೂಲ್ಸು ಇತ್ಯಾದಿ ಮಾತಾಡೋದಿಲ್ಲ ಪ್ರದೀಪ್ ಅವರು. ಕಾನೂನಲ್ಲಿ ರೂಲ್ಸ್ ಮಾತ್ರ ಮುಖ್ಯ ಅಲ್ಲ, ಅವರು ಓದಿರ್ತಾರೆ ಇದನ್ನು. ದೇರ್ ಇಸ್ ಆಲ್ಸೋ ಕಾಲ್ಡ್ ಜೂರಿಸ್ಪ್ರುಡೆನ್ಸ್. ಇಟ್ ಇಸ್ ಪ್ರುಡೆನ್ಸ್ ಬಿಯಾಂಡ್ ದ ಲಾ. ನ್ಯಾಚುರಲ್ ಜಸ್ಟಿಸ್ ಏನು ಹೇಳ್ತದೆ, ರೂಲ್ಸ್ ಟೆಕ್ನಿಕ್ಯಾಲಿಟಿ ಬಗ್ಗೆ ಸಿಕ್ಕಾಕೊಳ್ಳೋದಲ್ಲ. ಜೂರಿಸ್ಪ್ರುಡೆನ್ಸಲ್ಲಿ ದಟ್ ಈಸ್ ಇಟ್. ಲೆಟರ್ ಆ್ಯಂಡ್ ಸ್ಪಿರಿಟ್ ಆಫ್ ದ ಲಾ ಅಂತಾರೆ ಅಲ್ವಾ ಪ್ರದೀಪ್? ಲೆಟರ್ ಆ್ಯಂಡ್ ದ ಸ್ಪಿರಿಟ್ ಆಫ್ ದ ಲಾ. ಸ್ಪಿರಿಟ್ ಆಫ್ ದ ಲಾ ಅಂದರೆ ಏನು ಹೇಳ್ತದೆ, ನ್ಯಾಯ ಎಲ್ರಿಗೂ ನ್ಯಾಯ ಮಾಡಿದಂಗೆ ಕಾಣಬೇಕು. ಮುಖ್ಯವಾಗಿ ಪೀಪಲ್ ನಾಟ್ ಓನ್ಲಿ ನ್ಯಾಯದಾನ ಮಾಡೋದಲ್ಲ, ಅದು ನ್ಯಾಯದಾನ ಮಾಡಿದಂಗೆ ಜನಗೂ ತೋರ್ಬೇಕೀಗ. ಜನ ಏನು ಮಾಡಿದ್ದಾರೆ, ಜನ 21 ಎಲೆಕ್ಷನ್ ಕಂಪೇರ್ ಮಾಡಿದ್ರೆ DMK ಇಂದ 14% ಓಟನ್ನು ಕಸ್ಕೊಂಡಿದ್ದಾರೆ, ಕಾಂಗ್ರೆಸ್ಸಿಂದ 13% ಓಟನ್ನು ಕಸ್ಕೊಂಡಿದ್ದಾರೆ, BJPಯಿಂದ 12% ಓಟನ್ನು ಕಸ್ಕೊಂಡಿದ್ದಾರೆ, ADMK 11% ಓಟ್ ಕಸ್ಕೊಂಡಿದ್ದಾರೆ. ಎಲ್ಲರನ್ನೂ ರಿಜೆಕ್ಟ್ ಮಾಡಿ ಆಗಿದೆ. ಆ ರಿಜೆಕ್ಷನ್ ಮಾಡಿದ್ದನ್ನು ಮೊದಲು ಒಪ್ಕೊಳ್ಬೇಕು ನೀವೆಲ್ಲ. ಮೊದಲು ಆ ವಿನಯವಂತಿಕೆ ಬೇಕು. ಇದು ಯುವಕರ ಓಟ್. ಇದು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಯೂತ್ ಇಸ್ ಫೀಲಿಂಗ್. ನೀವು ಈ ವಾದಗಳಿದಾವಲ್ಲ, ನಂಬರ್ ಯಾಕೆ ಕೊಡಬಾರ್ದು ಅಂದರೆ ಪ್ರದೀಪ್, 234 is the strength of the house. It is not the strength of the house attending and voting. Confidence vote ಆಗೋದು ಪ್ರೂವ್ ಆಗೋದು ಯಾವಾಗ among the exactly attending and voting. attending abstaining ಇರ್ತದೆ. ಮುಗಿಸ್ತೇನೆ. ಅದಕ್ಕೋಸ್ಕರ ರಾಜ್ಯಪಾಲರು ನನಗೆ ಲೆಟರ್ ಕೊಡಿ ಅಂತ ಕೇಳಬಾರ್ದು. Who are you to commit on somebody to support? Who are you to commit any other political party? Who is governor to make any commitment on any political party? Whether it is TVK or VCK or PMK, DMDK, they will take a call when there is a confidence vote. They will take a call. They are capable of doing it and they will do it on the house. They will do it on the house and you should respect that. And governor's office ನೀವು ಹೇಳಿದ್ರಲ್ಲ, ಯಾಕೆ ರಾಜಕೀಯ ಕಚೇರಿಗಳಾಗಿಬಿಟ್ಟಿದೆ ಅಂದರೆ, though governor is a neutral position, he represents the government of India. Government of India is ruled by a particular dispensation of politicians. ಆ ಪೊಲಿಟಿಕಲ್ ಐಡಿಯಾಲಜಿ ರಿಪ್ರೆಸೆಂಟ್ ಮಾಡ್ತಾರೆ ಅವರು. TVK ವಿಜಯ್ ಹೇಳಿದ್ರು ಭಾಷಣದಲ್ಲಿ, ನನಗೆ ADMK BJP ಐಡಿಯಾಲಜಿಕಲ್ ಎನಿಮಿ, DMK ಮೈ ಓನ್ಲಿ ಪೊಲಿಟಿಕಲ್ ಎನಿಮಿ ಅಂತ. ಐಡಿಯಾಲಜಿಕಲ್ ಎನಿಮಿ ಚೇಂಜ್ ಆಗೋದಿಲ್ಲ. ಪೊಲಿಟಿಕಲ್ ಎನಿಮಿ ಇನ್ ಪಾಲಿಟಿಕ್ಸ್ ದೇರ್ ಆರ್, it makes strange bedfellows. There are no permanent enemies in Kerala is the best example because left and Congress ಅಲ್ಲಿ ಸಿಕ್ಕಾಪಟ್ಟೆ ಫೈಟ್ ಮಾಡಿದಾವೆ. ಅದರ್ವೈಸ್ ಇಂಡಿಯಾ ಅಲೈನ್ಸ್ ಅಲ್ಲಿ there is left party. ಈ ದೊಡ್ಡ ಸಿಟ್ಟಿನದಿಲ್ಲ, ಯುವಕರ ಸಿಟ್ಟಿನಿಂದ ನೀವು ಇದೇನು TVK ವಿಜಯ್ ಬಂದಿದ್ದಾರಲ್ಲ, ಎಲ್ಲರನ್ನೂ ಸೋಲಿಸಿ ಆ ಒಂದು ಸೋಲನ್ನು ಮೊದಲು ನೀವು ವಿನಯವಂತಿಕೆಯಿಂದ ಒಪ್ಕೊಂಡ್ರೆ ಈ ರೀತಿಯ ಟೆಕ್ನಿಕಾಲಿಟಿ ಗುದ್ದಾಟ ಬರೋದಿಲ್ಲ. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ನಾಳೆ ಆ ಯುವಕರ ಸಿಟ್ಟು ಬೀದಿಗೆ ಬರ್ತದೆ. ಇಟ್ ವಿಲ್ ಕನ್ವರ್ಟ್ ಇನ್ ಟು ಸ್ಟ್ರೀಟ್ ಫೈಟ್ಸ್. And that will be difficult situation. That will be great insult to any political party. That is BJP, ಒಂದು ರಾಜ್ಯದ ಮುಖ್ಯಸ್ಥರಾಗಿ ಈ ರೀತಿಯಂತ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಎದುರಾಗುವಂತೆ ಮಾಡುವುದು ಅವರ ಸ್ಥಾನಕ್ಕೆ ಚ್ಯುತಿ ಬರೋದು ರೈಟ್. ಇಟ್ಸ್ ನಾಟ್. ಯಾಕಂದ್ರೆ ಅವ್ರು ಏನೇ ಇರಲಿ, ಅವ್ರ ಹಿನ್ನೆಲೆ RSS ಇದೆ, ಅವರು BJP ಸ್ಪೀಕರ್ ಆಗಿದ್ರು ಗೋವಾದಲ್ಲಿ, ಹಿ ಕಮ್ಸ್ ಫ್ರಮ್ ಗೋವಾ, ಆಲ್ ದಟ್ ಇಸ್ ಟ್ರೂ. ಬಟ್ ಅದನ್ನು ಬಿಟ್ಟು ಬರಬೇಕಲ್ಲ ನೀವು. ಯು ಆರ್ ನೋ ಮೋರ್ ಅ ಮೆಂಬರ್ ಆಫ್ RSS, ಯು ಆರ್ ನೋ ಮೋರ್ ಮೆಂಬರ್ ಆಫ್ BJP. You are no more speaker of Goa Assembly. But frankly speaking, sir, what is the interest of BJP? Because only ಒಂದೇ ಒಂದು MLA ಇರೋದು ಅವರಿಗೆ. ಅವ್ರು ಏನು ಮಾಡ್ತಾರೆ? My reading is probably they are trying to revive some cases against TVK Vijay. Yes. So that further complicate the process. Correct. Which will be pathetic. It's okay. ಆಯ್ತು.
ಕಾಂಪ್ಲಿಕೇಟ್ ಮಾಡಿ ವಾಟ್ ಇಸ್ ದಿ ಗೇನ್ ಫಾರ್ ದಮ್? ಯಾಕೆ ಬಿಜೆಪಿ ಗೇನ್ ADMK ಜೊತೆ ಹೋಗ್ಲಿ ಅಂತ. ಒಂದ್ ನಿಮಿಷ ಹೆಂಗಾದ್ರೂ ಮಾಡಿ ADMK ಜೊತೆ ಫೋರ್ಸ್ Alliance ಮಾಡೋದು. ಹೋಗ್ಬೇಕು ಅಷ್ಟೇ. ದೇ ವಾಂಟ್ ಟು ಫೋರ್ಸ್ ಅನ್ ಅಲಯನ್ಸ್ ವಿತ್ ADMK. with one member they want to be a ADMK, yes. part of the government. Not with one member with 900 votes. with 900 the difference ಒಂದ್ ನಿಮಿಷ. ಸೊ ಒಂದು MLA ಇಟ್ಕೊಂಡು ನಾವು ಸರ್ಕಾರದ ಭಾಗ ಅಂತ ಹೇಳ್ಕೊಳ್ಳಕ್ಕೆ ದಕ್ಷಿಣದಲ್ಲಿ ಅದನ್ನ ಅದು ತಮಿಳ್ನಾಡಿನಲ್ಲಿ ಅದನ್ನ ಸಾಧಿಸೋದಕ್ಕೆ ಗವರ್ನರ್ ಡಿಸ್ಕ್ರಿಷನ್ ಡಿಸ್ಕ್ರಿಷನ್ ಅಂದ್ರೆ ನನ್ ಡಿಬೇಟ್ ಅಲ್ಲಿ ಇವೆಲ್ಲ ನಡೆಯಲ್ಲ, ಸುಮ್ಮನೆ ಆಗ್ಬಿಡಿ ಈಗ. ಯಾರು ಮಾತಾಡ್ಕೊಡ್ದು? ಸ್ಟಾಪ್. ಎಸ್ ಸರ್.